ಸರ್ಕಾರಿ ವಿವಿಗಳಲ್ಲೇ ಬೆಂಗಳೂರು ವಿವಿ ಜ್ಞಾನಭಾರತಿ ಅಂದ್ರೆ ಅಗ್ರಸ್ಥಾನ. ಗುಣಮಟ್ಟದ ಶಿಕ್ಷಣ ನೀಡೋ ಮೂಲಕ ನ್ಯಾಕ್ನಿಂದ ಪ್ರಶಂಸೆ ಪಡೆದಿದೆ. ಆದರೆ ಅದೇ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರು 108 ಸಮಸ್ಯೆ ಅನುಭವಿಸುತ್ತಿದ್ದಾರೆ. ರಸ್ತೆಯಲ್ಲೇ ಕುಳಿತು ಧಿಕ್ಕಾರ, ವಾಹನಗಳ ತಡೆದು ಆಕ್ರೋಶ, ಪೊಲೀಸರೊಂದಿಗೂ ವಾಗ್ವಾದ. ವಿದ್ಯಾರ್ಥಿನಿಯರು ಹೀಗೆ ಕೆಂಡ ಕಾರ್ತಿರೋಕೆ ಕಾರಣವೇ ನೀರಿನ ಸಮಸ್ಯೆ. ಅವ್ಯವಸ್ಥೆಗಳ ಆಗರವಾದ ಬೆಂಗಳೂರು ವಿವಿ ಲೇಡೀಸ್ ಹಾಸ್ಟೆಲ್. ಕುಡಿಯುವ ನೀರು ಮೂಲ ಸೌಕರ್ಯಗಳಿಗೆ ಆಗ್ರಹಿಸಿ ರಸ್ತೆ ತಡೆ. ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಆವರಣದಲ್ಲಿರೋ ರಮಾಬಾಯಿ SC/ST ಲೇಡೀಸ್ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಸಮಸ್ಯೆ ಹೇಳತೀರದಾಗಿದೆ. ಇಂದು ಹನಿ ನೀರು ಇಲ್ಲದೆ ಬೇಸತ್ತ ವಿದ್ಯಾರ್ಥಿನಿಯರು ಖಾಲಿ ಬಕೆಟ್ಗಳನ್ನ ಹಿಡಿದು ರಸ್ತೆಗಿಳಿದ್ರು. ವಾಹನಗಳನ್ನ ತಡೆದು ಧರಣಿ ನಡೆಸಿದ್ರು. ಹಾಸ್ಟೆಲ್ ವಾರ್ಡನ್ ಹಾಗೂ ವಿವಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಸ್ಥಳಕ್ಕೆ ಬಂದ ವಿವಿ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿನಿಯರ ಮನವೊಲಿಸಲು ಎಷ್ಟೇ ಪ್ರಯತ್ನಿಸಿದ್ರೂ ಪ್ರಯೋಜನವಾಗಲಿಲ್ಲ. ಬಳಿಕ ರಸ್ತೆಯಲ್ಲಿ ಸಾಲುಗಟ್ಟಿದ್ದ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಪೊಲೀಸರು ಮನವಿ ಮಾಡಿದ್ರು. ಪೊಲೀಸರ ಮಾತು ಕೇಳದ ವಿದ್ಯಾರ್ಥಿನಿಯರು ವಾಗ್ವಾದಕ್ಕಿಳಿದ್ರು. ಸ್ಥಳಕ್ಕೆ ಕುಲಪತಿ ಹಾಗೂ ಕುಲಸಚಿವರು ಬರಬೇಕು ಅಂತ ಪಟ್ಟು ಹಿಡಿದ್ರು. ನಮ್ಗೆ ವಾಟರ್ ಪ್ರಾಪರ್ ಆಗಿಲ್ಲ, ಹೈಜಿನಿಕ್ ಮೇಂಟೈನ್ ಮಾಡ್ತಾ ಇಲ್ಲ. ಮಳೆ ಬರ್ತಾ ಇದೆ, ಎಲ್ಲಾನು ರೂಮ್ಸ್ ಅಲ್ಲೆಲ್ಲ ವಾಟರ್ ತುಂಬ್ಕೊಂತಾ ಇದೆ. ಒಂದು ರೂಮಲ್ಲಿ 4 ಜನ ಇರಬೇಕಾಗಿರೋದು 7 ಜನ ನಾಕಿ ತುಂಬಿಸ್ತಾ ಇದ್ದಾರೆ. ಎಲ್ಲಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ನಾವು. ಬಟ್ ನೀರಿನ ಸಮಸ್ಯೆ ತುಂಬಾ ಆಗ್ಬಿಟ್ಟಿದೆ ನಮಗೆ. 2 ತಿಂಗಳಿಂದ ಜಾಸ್ತಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಸದ್ಯ ತಾತ್ಕಾಲಿಕವಾಗಿ ಟ್ಯಾಂಕರ್ ನೀರಿನ ವ್ಯವಸ್ಥೆ ಕಲ್ಪಿಸುವುದಾಗಿ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಸಮಿತಿ ಭರವಸೆ ನೀಡಿದೆ. ಬಳಿಕ ವಿದ್ಯಾರ್ಥಿನಿಯರು ಧರಣಿ ಕೈಬಿಟ್ಟು ಹಾಸ್ಟೆಲ್ನತ್ತ ತೆರಳಿದ್ರು. ಹಾಸ್ಟೆಲ್ಗಳಿಗೂ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ನೀರೇನು ಪ್ರತಿನಿತ್ಯ ಮೊದಲು ಬಿಡ್ತಿದ್ದೆ ಅಷ್ಟು ಬಿಡೋದು ಕಷ್ಟ ಆಗ್ತಾ ಇತ್ತು. ಸೊ ಆದರೂ ಕೂಡ ನಾವು 1-2 ಟ್ಯಾಂಕರ್ಗಳನ್ನು ತೊಗೊಂಡು ಮ್ಯಾನೇಜ್ ಮಾಡ್ತಾ ಇದ್ವಿ. ಸೊ ಈಗ ಮಳೆ ಮೊನ್ನೆ ಎಲ್ಲ ಮಳೆನೂ ಬಂದಿರೋದ್ರಿಂದ ಟ್ಯಾಂಕರ್ಗಳು ಕೂಡ ಸಿಗ್ತಾ ಇಲ್ಲ. ಫೋನ್ಗಳನ್ನ ಮ್ಯಾನೇಜರ್ ಇರ್ಬೋದು, ವಾರ್ಡನ್ನು ಫೋನ್ಗಳು ಮಾಡ್ತಿರೋ ಟ್ಯಾಂಕರ್ಗಳು ಸಿಗ್ತಾ ಇಲ್ಲ. ಆಮೇಲೆ ರಾತ್ರಿ ಕರೆಂಟ್ ಇಲ್ಲದೆ ಇದ್ದ ಕಾರಣದಿಂದ ಬಹಳ ಇದು ವಿದ್ಯಾರ್ಥಿಗಳು ಬೇಸರಾಗಿ ಈ ಒಂದು ಸ್ಟ್ರೈಕನ್ನು ಕಂಡಕ್ಟ್ ಮಾಡ್ಕೊಂಡಿದ್ದಾರೆ. ಹಾಸ್ಟೆಲ್ನಲ್ಲಿ ನೀರಿನ ಸಮಸ್ಯೆ ಮಾತ್ರವಲ್ಲ, 4 ಜನ ಇರಬಹುದಾದ ರೂಮ್ಗಳಲ್ಲಿ 6ರಿಂದ 7 ವಿದ್ಯಾರ್ಥಿಗಳನ್ನ ಹಾಕ್ತಾರಂತೆ. ಗುಣಮಟ್ಟದ ಊಟ ನೀಡ್ತಿಲ್ಲ, ವಿದ್ಯುತ್ ಸಮಸ್ಯೆ, ಸ್ವಚ್ಛತೆ ಇಲ್ಲ, ಹಾಸ್ಟೆಲ್ ಒಳಗೆ ನಾಯಿಗಳು ಓಡಾಡ್ತಿವೆ ಅಂತ ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡ್ರು. ಫ್ರೀ ಹಾಸ್ಟೆಲ್ ಅಂತ ಸರ್ಕಾರಿ ವಸತಿ ನಿಲಯ ಸೇರಿಕೊಂಡಿರೋ ಬಡ ವಿದ್ಯಾರ್ಥಿನಿಯರು ನರಕ ಅನುಭವಿಸುತ್ತಿದ್ದಾರೆ. ಅಧಿಕಾರಿಗಳು ಇನ್ನಾದರೂ ಸಮಸ್ಯೆ ಬಗೆಹರಿಸಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.